ನಮಸ್ಕಾರ ವೀಕ್ಷಕರೇ, ಟೈಮ್ಸ್ 24x7 ಬೆಳಗಾವಿ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್. ಇವತ್ತಿನ ದಿನ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿ ಹುಕ್ಕೇರಿಯಲ್ಲಿ ಹಲವಾರು ದಲಿತ ಮುಖಂಡರಿಂದ ರ್ಯಾಲಿ ಮುಖಾಂತರ ಹೋರಾಟ ನಡೆಸಿ ತಹಶೀಲ್ದಾರ್ ಅವರಿಗೆ ಮಾದಿಗ ಮೀಸಲಾತಿಯನ್ನು ಜಾರಿಗೊಳಿಸುವ ಸಲುವಾಗಿ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ದಲಿತ ಮುಖಂಡರುಗಳಾದ ವಿಠಲ್ ಮಾದರ್, ಈ ಒಂದು ಸಂದರ್ಭದಲ್ಲಿ ವಿಠಲ್ ಮಾದರ್, ಕರಿಯಪ್ಪ ಗುಡೇನವರ್, ಬಸವರಾಜ್ ದೊಡಮನಿ, ಕಾಡೇಶ್ ಹೊಸಮನಿ, ಕುಮಾರ್ ಕಡಪಟ್ಟಿ, ಸತೀಶ್ ಮಾದರ್, ಇನ್ನೂ ಹಲವಾರು ದಲಿತರು ಮುಖಂಡರುಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ನಮ್ಮ ಅಣ್ಣ ತಮ್ಮಂದಿರು ಸುಮಾರು ವರ್ಷಗಳ ಹಿಂದೆ ಇದೇ ಹೋರಾಟಕ್ಕೆ ಹೋದಾಗ ಕಲ್ಲು ಹೊಡೆದ್ರಲ್ರಿ, ಮೈ ಮೇಲೆ ಬಿಟ್ಟು ಬಂದ್ವಲ್ರಿ, ಸಾವು ನೋವುಗಳಾದವಲ್ರಿ. ನಮ್ಮ ಅಣ್ಣ ತಮ್ಮಂದಿರು ತೀರ್ಕೊಂಡಿರೋದು, ಸತ್ತು ಹೋಗಿರೋರು ನನ್ನ ಅಣ್ಣ ತಮ್ಮಂದಿರು ಅನ್ನುವಂಥದ ಅರಿವು ನಮಗೆ ಬೇಕು. ಹಾಗಾಗಿ ಅಷ್ಟು ಸತ್ತು ಹೋದ ಏನು ಇವರ ವಿಚಾರಗಳನ್ನ ಅರ್ಥೈಸ್ಕೊಂಡಿರ್ತಕ್ಕಂಥ ಸರ್ಕಾರ ಈಗ ಜಾರಿ ಮಾಡಿಯಾಗಿದೆ. ಬಟ್ ಕರ್ನಾಟಕ ಸರ್ಕಾರವು ಜಾರಿ ಮಾಡ್ತಾ ಇಲ್ಲ. ಆ ಕಾರಣಕ್ಕೆ ಒಳ ಮೀಸಲಾತಿ ಜಾರಿಯಾಗಿ ನಮ್ಮೆಲ್ಲರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಮನೆ ಮನೆಗೂ ಯೋಜನೆಗಳು ತಲುಪಬೇಕು, ರಿಸರ್ವೇಷನ್ ತಲುಪಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಇವತ್ತಿನ ದಿನ ಎಲ್ಲ ಗ್ರಾಮದಿಂದ ಬಂದಿರತಕ್ಕಂತಹ ಮುಖಂಡರು, ನಾಯಕರು, ಮಹಿಳೆಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಇನ್ನುಳಿದ ವೇದಿಕೆ ಮೇಲೆ ಮುಖಂಡರು ಎಲ್ಲ ಸೇರಿ ಹುಕ್ಕೇರಿ ತಹಶೀಲ್ದಾರ್ ಸಾಹೇಬರ ಮುಖಾಂತರ ಸರ್ಕಾರಕ್ಕೆ ನಾವು ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಏನು ಒಳ ಮೀಸಲಾತಿ ಜಾರಿ ಆಗಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಇವತ್ತಿನ ಈ ಹೋರಾಟಕ್ಕೆ, ಪ್ರತಿಭಟನೆಗೆ, ಮನವಿಗೆ ಕೊಡ್ಲಿಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾನು ಇನ್ನೂ ಕೂಡ ಸಾಕಷ್ಟು ಮಾತಾಡಬೇಕಾಗಿತ್ತು, ಬಿಸಿಲು ಜಾಸ್ತಿ ತಾವು ಕೂತ್ಕೊಂಡಿದ್ದೀರಿ, ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತಿಗೆ ಅಂತ್ಯವನ್ನು ಹೇಳುತ್ತೇನೆ. ಇನ್ನು ಮುಂದಿನ ಬೀದಿಯಲ್ಲಿ ನಿಲ್ಲಿಸಬೇಡ್ರಿ. ನಾವು ಬೀದಿಯಲ್ಲಿ ನಿಂತ್ಕೊಂಡು ನಮ್ಮ ಪಾದಗಳೆಲ್ಲ ಸೌದು ಹೋಗಿದಾವೆ. ಇನ್ನಾದ್ರೂ ಅರ್ಥ ಮಾಡ್ಕೊಳ್ರಿ. ಸದಾಶಿವ ಆಯೋಗ ವರದಿಯನ್ನ ಜಾರಿಗೆ ಮಾಡ್ರಿ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಅಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವತ್ತು 60 ದಿನ ಕಳಿತು. ನ್ಯಾಯಾಲಯದಲ್ಲಿ ಆದೇಶ ಆಗಿ 60 ದಿನ ಕಳೆದರೂ ಕೂಡ ಆದೇಶವನ್ನ ಅಹಿಂದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ ನೀವು ಯಾಕೋ ಪಾಸ್ ಮಾಡ್ತಾ ಇಲ್ಲ.